ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ರಿಯಲ್ ಸ್ಟಾರ್ ಕೊಪ್ಪಳ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಕೃಷ್ಣ ಸಿ ಉಕ್ಕುಂದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕೃಷ್ಣ ಸಿ ಉಕ್ಕುಂದ್, ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ. ಮೂಲತಃ ಹಿರೇಕೆರೂರು ತಾಲೂಕಿನ ಅರಳಿಕಟ್ಟಿ ಗ್ರಾಮದವರಾದ ಕೃಷ್ಣ ಸಿ ಉಕ್ಕುಂದ್ ಅವರು ಕೊಪ್ಪಳ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು. ಜಿಲ್ಲೆಯನ್ನೇ ಫ್ರೂಟ್ ಹಬ್ ಆಗಿ ರೂಪಿಸಿದ ಸಾಧಕ. ಸಸ್ಯ ಸಂತೆ ಮೂಲಕ ರೈತರ ಉತ್ಪನ್ನಗಳಿಗೆ ಬೃಹತ್ ವೇದಿಕೆ ಕಲ್ಪಿಸಿ ಕೊಪ್ಪಳ ಕೇಸರ್ ಮಾವಿಗೆ ರಾಜ್ಯ ಮಟ್ಟದ ಖ್ಯಾತಿ ತಂದಿದ್ದಾರೆ. ದುಬಾರಿ ಮಿಯಾಜಾಕಿ ಮಾವು ಪರಿಚಯದ ಮೂಲಕ ಹೊಸ ಸಾಧ್ಯತೆಗಳನ್ನ ತೆರೆದಿರುವ ಅವರು ರೈತರ ಬದುಕಿಗೆ ಆಶಾ ಕಿರಣವಾಗಿ ಅನೇಕ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನಮಸ್ತೆ ಸರ್, ರಿಯಲ್ ಸ್ಟಾರ್ ಅವಾರ್ಡ್ ಪಡೆದಿದ್ದೀರಾ, ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಮೇಡಮ್. ಇಲ್ಲಿವ್ರಿಗೆ ಕೆಲಸ ಮಾಡೋದಕ್ಕೆ ಇವತ್ತೊಂದು ಅವಾರ್ಡ್ ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಸೊ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಈ ಅವಾರ್ಡ್ನ? ಈ ಅವಾರ್ಡ್ನ ನಮ್ಮ ರೈತ ಬಾಂಧವರಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿಗೆ, ಮುಖ್ಯವಾಗಿ ರೈತ ಬಾಂಧವರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಸರ್, ಇನ್ನು ನೀವು ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಅರಳಿಕಟ್ಟಿ ಗ್ರಾಮದವರು. ನಿಮ್ಮ ಬಾಲ್ಯ ಹಾಗೆ ವಿದ್ಯಾಭ್ಯಾಸ, ಕುಟುಂಬ, ಆ ಜೀವನ ಹೇಗಿತ್ತು ಸರ್? ನಾನು ಮೇಡಮ್ ನಮ್ಮದು ಅದೇ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು. ನಮ್ಮದು ಒಂದು ರೈತಾಪಿ ಕುಟುಂಬ ಮೇಡಮ್. ನಮ್ಮ ತಂದೆಯವರು ಎಲ್ಲ ಜಮೀನು ಇದು ಮಾಡ್ತಾಯಿದ್ರು. ನಾವು ನಮ್ಮೂರು ಅಂತಂದ್ರೆ ನಮ್ಮದೆಲ್ಲ ತೋಟ ಗೀಟ ಎಲ್ಲ ಇದೆ. ಮೊದಲೆಲ್ಲ ಅಗ್ರಿಕಲ್ಚರ್ ಕ್ರಾಪ್ ಮಾಡ್ತಾಯಿದ್ರು. ಅದೇ ರೀತಿ ನಾವು ಹಂಗೆ ಸ್ಟಡಿ ಮಾಡ್ಕೊತ ಓದ್ತಾ ಬ್ಯಾಡಿಗೆಯಲ್ಲಿ ಬಂದ್ವಿ. ಬ್ಯಾಡಿಗೆಯಲ್ಲಿ ನಮ್ಮದು ಬ್ರದರ್ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ನಾವೆಲ್ಲ ಮೊದಲು ಪ್ರೈಮರಿ ಸ್ಕೂಲ್ ಕಲಿತು ಆಮೇಲೆ ರಾಣೆಬೆನ್ನೂರಿಗೆ ಹೋದ್ವಿ. ಅಲ್ಲಿ ನಮ್ಮದು ಪ್ರೈಮರಿ ಎಜುಕೇಷನ್ ಎಲ್ಲ ಆಯಿತು. ಬ್ಯಾಡಿಗೆ, ರಾಣೆಬೆನ್ನೂರು ಈ ಥರ ಆಯಿತು. ನೆಕ್ಸ್ಟ್ ನಾವು SLC ಆದ ನಂತರ PUC ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದ್ವಿ ನಾವು. ಕರ್ನಾಟಕ ಕಾಲೇಜ್ ಧಾರವಾಡ. ಅಲ್ಲಿ ನಾನು PUC ಅಲ್ಲಿ ಎಲ್ಲ ಮುಗೀತು. ನಂತರ ನೆಕ್ಸ್ಟ್ PUC ಮುಗಿದ ನಂತರ ಎಲ್ಲರೂ ಇಂಜಿನಿಯರು, ಡಾಕ್ಟ್ರು ಆಗ್ಬೇಕಂತ ಒಂದು ಆಸೆ ಆಗ್ತದೆ. ಬಟ್ ನಮ್ಗೆ ಆ ಥರ ಇದಿರಲಿಲ್ಲ. ಬಟ್ ನಾವು ಬರ್ದಿದ್ವಿ CET ಎಲ್ಲ. ಬಟ್ ಕೊನೆಗೆ ನಾನು ಆಯ್ಕೆ ಮಾಡಿದ್ದು ನಮ್ಮದು ಜಮೀನಿತ್ತು. ಸುಮ್ಮನೆ ಯಾಕೆ ನಾನು ತೋಟಗಾರಿಕೆ ಎಲ್ಲ ಮಾಡಿ, ಆಮೇಲೆ ಒಬ್ಬರು ನಮ್ಮ ಬ್ರದರ್ ಫ್ರೆಂಡ್ ಇದ್ರು. ಅವ್ರು ಹೇಳಿದ್ರು, ತೋಟಗಾರಿಕೆ ಮಾಡಿ ಚೆನ್ನಾಗಿ ಒಳ್ಳೆ ಅವಕಾಶ ಇದೆ ಅಂತ. ನನಗೂ ಒಂದು ಒಳ್ಳೆ ಇಂಟ್ರೆಸ್ಟ್ ಇತ್ತು. ಹಾಗಂತೇಳಿ ಅದು ನಾವು ಡಿಗ್ರಿಯನ್ನು ಕೃಷಿ ವಿಶ್ವವಿದ್ಯಾಲಯ ಅದರ ಅಂಡರ್ ಅರ್ಬಾವಿ ತೋಟಗಾರಿಕೆ ಕಾಲೇಜ್ ಇತ್ತು. ಅಲ್ಲಿ ನಾನು BSc ಹಾರ್ಟಿಕಲ್ಚರ್ ಕಲಿತೆ. BSc ಹಾರ್ಟಿಕಲ್ಚರ್ ನಂತರ ಮತ್ತೆ MSc ಮಾಡಿದೆ. ಅಲ್ಲಿ MSc ಮುಗಿದ ನಂತರ ನೆಕ್ಸ್ಟ್ ಒಂದು ಸ್ವಲ್ಪ ನನಗೆ ಈ ಸರ್ವಿಸ್ ಆಗಬೇಕು ಹೊರಗಡೆ. ಯಾಕಂತ ನಾವು ಯಾವುದೋ ಒಂದು ಎಜುಕೇಷನ್ ಮುಗಿದ್ಕೊಳ್ಳಿ ಸೀದಾ ಮನೆಯಲ್ಲಿ ಹೋಗಿ ಏನೋ ಮಾಡೋಕ್ಕಾಗಲ್ಲ. ಒಂದು ಅನುಭವ ಬೇಕು, ಜಗತ್ತು ಹೇಗಿದೆ, ಯಾವ ರೀತಿ ನಾವು ಜನರ ಜೋಡಿ ಇದು ಮಾಡಿದಾಗ. ಯಾಕಂದ್ರೆ ನಾನು ಕಲ್ತದ್ದು ಒಂದು ಹಾರ್ಟಿಕಲ್ಚರ್ ಆ ಪ್ರೊಫೆಷನಲ್ಲಿ ಏನೇನಿದೆ ಅನ್ಬೇಕಂದ್ರೆ ಹೊರಗಡೆ ಹೋಗ್ಬೇಕಾಗತ್ತೆ ನೋಡಿ. ಎಷ್ಟೋ ಕಂಪ್ನಿಗಳೆಲ್ಲ ಹೋಗ್ತಾರೆ. ನನಗೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಒಂದು ರಿಸರ್ಚ್ ಸೊಸೈಟಿ ಅಂತ ಒಂದು ಅವಕಾಶ ಸಿಕ್ತು. ಅಲ್ಲೆಲ್ಲ ಚಿಲ್ಲಿ ಹಾರ್ಟಿಕಲ್ಚರ್ ಕ್ರಾಪಿಗೆಲ್ಲ ರಿಸರ್ಚ್ ಮಾಡ್ತಾಯಿದ್ರು. ಅಲ್ಲಿ ನಾನು ಒಂದು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ನಂತರ ಅಲ್ಲೆಲ್ಲ ಸಾಕಷ್ಟು ವರ್ಕ್ಗಳು ಮಾಡಿದ್ವಿ. ಯಾಕಂತಂದ್ರೆ ಅಲ್ಲೆಲ್ಲ ICR ಆ ಥರ ಎಲ್ಲ ಒಳ್ಳೊಳ್ಳೆ ಟ್ರಯಲ್ಸ್ಗಳೆಲ್ಲ ಬರ್ತಾಯಿದ್ವು. ಹೊಲದಲ್ಲಿ ಯಾವ ಥರ ಇದು ಮಾಡ್ಬೇಕು, ಯಾವ ಥರ ಇದು ಮಾಡ್ಬೇಕು, ಅದೊಂದು ಪ್ರಾಕ್ಟಿಕಲಾಗಿ ನಮ್ಗೆ ಅನುಭವ ಆಯಿತು. ನೆಕ್ಸ್ಟ್ ಅಲ್ಲಿ 2006-07 ಅಲ್ಲಿವರೆಗೂ ಇದ್ದೆ. ನೆಕ್ಸ್ಟ್ ಅದು ಮುಗಿದ ನಂತರ ನನಗೆ ಬೇರೆ ಬೇರೆ ಕಂಪ್ನಿಗೆಲ್ಲ ಅಪ್ಲೈ ಮಾಡಿದೆ. ಅಲ್ಲಿ ಎಲ್ಲ ಆಯ್ಕೆ ಆಯಿತು. ಕೊನೆಗೆ ಸರ್ಕಾರದಿಂದ ನೋಟಿಫಿಕೇಶನ್ ಮಾಡಿದ್ರು ಈ ನಮ್ಮ ಜಾಬ್ಗಳೆಲ್ಲ, ಸರ್ಕಾರಿ ಜಾಬ್ ಇರಲಿ ಅಂತ ನಾನು ಒಂದು ಅರ್ಜಿ ಹಾಕಿದ್ವಿ. ಅರ್ಜಿ ಹಾಕಿದಾಗ ಒಂದು ಸೆಲೆಕ್ಷನ್ ಆಯಿತು. ಹಿರಿಯ ಸಹಾಯಕ ತೋಟಗಾರಿಕೆ ತಾಲೂಕಾಧಿಕಾರಿ KPCಯಿಂದ ಇಂಟರ್ವ್ಯೂ ಆಗಿ ನಾವು ಡೈರೆಕ್ಟ್ ಸೆಲೆಕ್ಷನ್ ಆದ್ವಿ. ಸೆಲೆಕ್ಷನ್ ಆದಾಗ ನಾನು ಜಾಬ್ ಹೋಗೋದಕ್ಕಿಂತ ನಾವು ಸ್ವಂತ ಒಂದು, ಯಾಕಂದ್ರೆ ನಂದು ಹಾರ್ಟಿಕಲ್ಚರ್ ಬ್ಯಾಕ್ಗ್ರೌಂಡ್, ನಮ್ಮಲ್ಲಿ ಮನೆಯಲ್ಲಿ ಲ್ಯಾಂಡ್ ಇರೋದ್ರಿಂದ ಸಾಕಷ್ಟು ನಂದೇ ಒಂದು ಸ್ವಂತ ಕಂಪ್ನಿ ಮಾಡ್ಬೇಕು ಅಂತ ಕಂದಿದ್ದೆ. ಈ ಸೀಡ್ಸ್ ಕಂಪ್ನಿ, ನಮ್ಮೆಲ್ಲ ಸೀಡ್ಸ್ ಏರಿಯಾ ಸಿಕ್ಕಾಪಟ್ಟೆ, ರಾಣೆಬೆನ್ನೂರೆಲ್ಲ ಏಷ್ಯಾದಲ್ಲೇ ನಂಬರ್ 1 ಇದ್ದು. ನಾನೇ ಯಾಕೆ ಒಂದು ಸ್ವಂತ ಕಂಪ್ನಿ ತಗೊಂಡು ನನ್ನದೇ ಒಂದು ಇಂಡಸ್ಟ್ರಿ ಮಾಡ್ಕೊಂಡು
ಸಾಕಷ್ಟು ಜನಕ್ಕೆ ಜಾಬ್ ಕೊಡ್ಬೋದು ಅನ್ನೋ ಒಂದು ಅವಕಾಶ ಇತ್ತು. ಬಟ್ ಎಲ್ಲ ನಮ್ಮ ದೊಡ್ಡವರು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಕಲಿಸೋರು ಬೇಡ ಗೌರ್ಮೆಂಟ್ ನೌಕರಿ ಸಿಕ್ಕಿದೆ ಕ್ಲಾಸ್ 1 ಆಫೀಸರ್, ನೀವು ಯಾಕೆ ಅದು ಮಾಡ್ತೀಯ, ಬೇಡ ಅಂದರೆ ಬಿಟ್ಟು ಬರ್ಬೋದು, ಮತ್ತು ಬೇಕಂದ್ರೆ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಅದೆಲ್ಲ ಆಯ್ತು. ಆಮೇಲೆ ನೀನು ಬೇಡ ಅಂದರೆ ನಿಂದೆ ಒಂದು ಇದು ಮಾಡ್ಬೋದು ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾನು ಇರಲಿ ಜಾಬ್ಗೆ ಅಂತ ಸೇರ್ಕೊಂಡು ಫಸ್ಟ್ ಹಾವೇರಿ ಡಿಸ್ಟಿಕಲ್ಲಿ ನಾನು ಹಿರಿಯ ಸಹಾಯಕ ತೋಟಗಾರಿಕೆ ಕೆಲಸ ಮಾಡಿದೆ. 7 ವರ್ಷ ನಂತರ ನನಗೆ ಪ್ರಮೋಷನ್ ಆಯಿತು, ಡೆಪ್ಟಿ ಡೈರೆಕ್ಟರ್ ಅಂತ. ಸಿರ್ಸಿಗೆ ಹೋದ್ವಿ, ಅಲ್ಲಿಂದ ನೆಕ್ಸ್ಟ್ ಕೊಪ್ಪಳ ಬಂದ್ವಿ ನಾವು. ಕೊಪ್ಪಳ ಒಂದು ಚಾಲೆಂಜಿಂಗ್ ಏರಿಯಾ, ಡೆಪ್ಟಿ ಡೈರೆಕ್ಟರ್ ಅಂತೇಳಿ. ಒಳ್ಳೆ ಹೈದರಾಬಾದ್ ಕರ್ನಾಟಕ ರೀಜನ್, ಕಲ್ಯಾಣ ಕರ್ನಾಟಕ ಅಂತಾರೆ ಈಗ. ಅಲ್ಲಿ ಸಾಕಷ್ಟು ಪೂರಿಟಿ ಇದೆ, ಆಮೇಲೆ ಸಾಕಷ್ಟು ಅಭಿವೃದ್ಧಿ, ಯಾಕಂದ್ರೆ ಅದೊಂದು ಬ್ಯಾಕ್ವರ್ಡ್ ಏರಿಯಾ ಅಂದರೆ ಅದೇ ಥರ ಅಂತಿದ್ರು. ಅಲ್ಲಿ ನಮ್ಗೊಂದು ಚಾಲೆಂಜಿಂಗ್ ಇತ್ತು. ಆಮೇಲೆ ಅಲ್ಲಿ ವೆದರ್ ಚೆನ್ನಾಗಿತ್ತು, ಈ ಕ್ಲೈಮೇಟ್ ಎಲ್ಲ ಹೋದಾಗ ನಾನು ಅಲ್ಲಿ ಜಾಬ್ ಮಾಡ್ಕೊಂಡು ನಂತರ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಅಲ್ಲಿ ಹೋದಾಗ ನನಗೆ ಅನ್ನಿಸ್ತು ಏನಾದರೂ ಒಂದು ಮಾಡಬೇಕು. ಯಾಕಂದ್ರೆ ನನಗೆ 10 ವರ್ಷ ಆಯ್ತು ಈಗ ಇರುತ್ತೆ. ಈಗ ಯಾವುದೇ ಗೌರ್ಮೆಂಟ್ ಜಾಬ್ ಅಂದರೆ 3 ವರ್ಷ ಹಿಂಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಬಟ್ ಅಲ್ಲಿ ಯಾರು ನಮ್ಗೆ ಡಿಸ್ಟರ್ಬೆನ್ಸ್ ಆಗಲಿಲ್ಲ. ಒಂದು ಒಳ್ಳೆ ಅವಕಾಶ ಸಿಕ್ತು, ಇರಲಿ ನೋಡೋಣ ಅಂತ ಇದು ಮಾಡಿದೆ. ಯಾಕಂದ್ರೆ ಒಂದು ಏರಿಯಾದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಂಡ್ರೆ ಒಂದು 10 ವರ್ಷ ಬೇಕಾಗ್ತದೆ. 10 ವರ್ಷ ಅಂತ ಒಂದು ದಶಕ ಬೇಕು ಮಾಡೋದು ಒಂದು ಬದಲಾವಣೆ ಆಗ್ಬೇಕಂದ್ರೆ. 2 ವರ್ಷ 3 ವರ್ಷ ಅಂದರೆ ಜಸ್ಟ್ ನಾವು ಇನ್ನೂ ಜನ ಪರಿಚಯ ಆಗೋದ್ರೊಳಗೆ ಹೋಗ್ಬಿಟ್ವಿ, ನಾವೊಂದು ಏನೋ ಮಾಡಬೇಕು, ಜನಕ್ಕೆ ಏನೋ ಕೊಡ್ಬೇಕಂದ್ರೆ ಆಗೋದಿಲ್ಲ. ಅದೊಂದು ಅಪರ್ಚುನಿಟಿ ಸಿಕ್ತು. ನಾವು ಫಸ್ಟ್ 2016 ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿ ಸಾಕಷ್ಟು ರೈತರು ತೋಟಗಾರಿಕೆ ಮಾಡ್ತಾಯಿದ್ರು. ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇದ್ದಿಲ್ಲ, ಯಾಕಂದ್ರೆ ಸಾಕಷ್ಟು ಮಧ್ಯವರ್ತಿಗಳು ರೈತರಿಗೆ ಮೋಸ ಮಾಡ್ತಾಯಿದ್ರು. ನಾನು ಮೊದಲಿಗೆ ಹೋದಾಗ ಒಂದು ಮಾವು ಎಲ್ಲ ಅಡ್ಡಾಡಿ ಅದೆಲ್ಲ ಪೂರ್ತಿ ಏರಿಯಾನ ಒಂದ್ಸಲ ಸರ್ವೆ ಮಾಡಿದಾಗ ಮಾವು ಇತ್ತು, ದಾಳಿಂಬರಿ ಬೆಳೀತಾಯಿದ್ರು, ದ್ರಾಕ್ಷಿ ಬೆಳೀತಾಯಿದ್ರು, ಪಪ್ಪಾಯ ಎಲ್ಲ ಹಣ್ಣುಗಳು ಅಲ್ಲಿ ಬೆಳೀತಾಯಿದ್ರು. ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಹೇಗಿದೆ ಅಂತಂದರೆ ಈ ಮಳೆ ಕಡಿಮೆ, ಅಲ್ಲಿ ಈ ಬರಗಾಲ 10 ವರ್ಷದಲ್ಲಿ 4 ವರ್ಷ ಬರಗಾಲ ಇರುತ್ತೆ. ಬಟ್ ಅಲ್ಲಿ ಎಷ್ಟೋ ಜನ ಗುಳೆ ಹೋಗ್ತಾಯಿದ್ರು, ಆಮೇಲೆ ಏನು ಬೆಳಿಬೇಕು ಅಂತಲೂ ಗೊತ್ತಾಗ್ತಾ ಇದ್ದಿಲ್ಲ. ಬಟ್ ತೋಟಗಾರಿಕೆ ಅಂದಾಗ ಒಂಚೂರು ಕಡಿಮೆ ನೀರು, ಆಮೇಲೆ ಅವ್ರಿಗೆ ಇನ್ಕಮ್ ಬರ್ತಕ್ಕಂಥ ಬೆಳೆಗಳ ಬಗ್ಗೆ ನನಗೆ ಗೊತ್ತೈತೆ, ಯಾಕಂದರೆ ಸ್ಟಡಿ ಮಾಡಿದ್ರು. ಅಲ್ಲಿ ಮಾವು ಚೆನ್ನಾಗಿ ಬರ್ತಾಯಿದೆ ಅಂತ ಗೊತ್ತಾಯ್ತು ನನಗೆ. ಮಾವು ಚೆನ್ನಾಗಿ ಬಂದ ನಾನು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಕೆಳ ಹಂತದ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಹೋಬಳಿ ಮಟ್ಟದ ಅಧಿಕಾರಿಗಳಿಗೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಇಲ್ಲಿ ಎಷ್ಟು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹೋಬಳಿಯಲ್ಲಿ ನೀವು ಸರ್ವೆ ಮಾಡಿರಿ ಅಂತ ಹೇಳಿದ್ರು. ಅಲ್ಲಿ ಮಾವು ಎಷ್ಟಿದೆ ಅಂತ ಗೊತ್ತು, 1000 ಹೆಕ್ಟರ್ವರೆಗೂ ಸಿಕ್ತು ಅಲ್ಲಿ. ಬಟ್ ಅವರೆಲ್ಲ ಮಾರುಕಟ್ಟೆ ಹೆಂಗೆ ಮಾಡ್ತಾರೆ ಅವೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಅಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದ್ದಲ್ಲ. ಅವಾಗ ನಮ್ಮ ನಾವೇನು ಮಾಡಿದ್ವಿ, ಒಂದು ಮ್ಯಾಂಗೋ ಮೇಳ ಅಂತ ಇದು ಮ್ಯಾಂಗೋದೊಂದು ಸೆಮಿನಾರ್ ಮಾಡೋಣ ಅಂತ. ಅಂದರೆ ಜನಕ್ಕೆ ಏನಾದ್ರು ತಿಳಿಸ್ಬೇಕಂತಂದ್ರೆ ಅವಾಗ ಒಂದು ಮಾವು ಮಂಡಳಿ ಅಂತ ನಮ್ಮದು ಇದಿದೆ, ಅಲ್ಲಿ ಗೋಪಾಲಕೃಷ್ಣ ಅಂತ ಅಧ್ಯಕ್ಷರು, ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಮಾವು ಮೇಳ ಮಾಡೋಣ ಅಥವಾ ಮಾವು ಇದು ಸೆಮಿನಾರ್ ಮಾಡೋಣ ಸರ್, ಒಂದು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ದು. ಅದು ಖುಷಿಯಾಗಿ ಆಯ್ತು ನೀವು ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಫಸ್ಟ್ ಟೈಮೇ ಒಂದು ಸೆಮಿನಾರ್ ಮಾಡಿದ್ವಿ ಮೇಡಮ್. ಮಾವು ಬೆಳೆಗಾರ ಒಂದು 800ರಿಂದ 1000 ಜನ ಸೇರಿದ್ರು. ಎಲ್ಲರನ್ನು ಕರೆಸಿದ್ವಿ. ಅಲ್ಲಿ ಏನೇನು ಬೆಳೀತಾರೆ, ಯಾವ ಥರ ಬೆಳೀತಾರೆ ಎಲ್ಲ. ಅವಾಗ ಒಬ್ಬ ಎಕ್ಸ್ಪೋರ್ಟ್ರಿಗೆ ಕರೆಸಿದ್ವಿ ನಾವು. ಎಕ್ಸ್ಪೋರ್ಟ್ರ್ ಒಬ್ಬರು ಸಲೀಮ್ ಅಂತ ಇದ್ರು. ಅವ್ರನ್ನ ನಾನು ಆ ಸೆಮಿನಾರಿಗೆ ಒಬ್ಬರು ಸೆಮಿನಾರ್ ಒಬ್ಬರು ಮಾತಾಡೋರ್ಬೇಕಲ್ರಿ ಒಂದೊಂದು ಸಬ್ಜೆಕ್ಟ್ ಬಗ್ಗೆ, ಬೆಳೆ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಅದರದ್ದು ಪೆಸ್ಟ್ ಡಿಸೀಸ್ ಬಗ್ಗೆ, ಆಮೇಲೆ ನೆಕ್ಸ್ಟ್ ಅದನ್ನ ಮಾರುಕಟ್ಟೆ ಯಾವ ರೀತಿ ಮಾಡ್ಬೇಕು ಅನ್ನೋದು. ಅಂದ್ರೆ ಹಂತ ಸೆಮಿನಾರ್ ಅಂದರೆ ಒಂದು ಟಾಪಿಕ್ ಇಡಬೇಕಾಗುತ್ತೆ ರೈತರಿಗೆ. ಅವ್ರೊಬ್ಬರು ಸಲೀಮ್ ಅಂತ ಮಾರುಕಟ್ಟೆ ಇದು ಮಾಡಕ್ಕೆ ಬಂದರು. ಆಗ ಅವರೆಲ್ಲ ಇಲ್ಲಿ 1-2 ದಿವಸ ಉಳಿಸಿದ್ದವ್ರೆ. ಅವರು ಒಂದು ರೌಂಡ್ ಎಲ್ಲ ಸರ್ವೆ ಮಾಡ್ಕೊಂಬರ್ತೀವಿ ಕೊಪ್ಪಳ. ಸರ್ ಇಲ್ಲಿ ಒಂದು ಒಳ್ಳೆ ಮಾವು ಬರುತ್ತೆ, ಕೊಪ್ಪಳ ಕೇಸರ್ ಅಂತ ಇದೆ. ಆ ಕೊಪ್ಪಳ ಕೇಸರ್ ನೀವು ಯಾಕೆ ಪ್ರಮೋಟ್ ಮಾಡಬಾರ್ದು, ಅದು ಎಕ್ಸ್ಪೋರ್ಟಿಗೆಲ್ಲ ಹೋಗ್ತೈತೆ ಅಂತ ಹೇಳಿದ್ರು. ಅವಾಗ ನಾನು ಆಯ್ತು ನೋಡೋಣ ಅಂತ ಇದು ಮಾಡಿದ್ವಿ. ಆಮೇಲೆ ಇಲ್ಲ ಸರ್ ಒಂದು ಯಾವ್ದಾರ ತೋಟ ನಮಗೆ ಕೊಡಿಸಿ ನಾನೇ ಎಕ್ಸ್ಪೋರ್ಟ್ ಮಾಡ್ತೇನೆ. ಆ ಟೈಮಲ್ಲಿ ರೈತರು ಗುತ್ತಿಗೆ ಕೊಟ್ಬಿಡ್ತಾಯಿದ್ರು ಹೊಲ. ಒಬ್ಬರು ಪಂಪಾಪತಿ ಅಂತ ಇದ್ರು, ಇಂದರಿ ಅಂತ ಊರು. ನಾವಲ್ಲಿ ಹೋದ್ವಿ. ಒಂದು 10 ಎಕರೆ ಇತ್ತು ಅವ್ರದ್ದು. ತೋಟ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಕೇಳಿದ್ ಈ ಥರ ಎಕ್ಸ್ಪೋರ್ಟ್ ಮಾಡ್ತೀವಿ, ನೀವು ಯಾಕೆ ನಾವು ಇದು ಮಾಡ್ತೀವಿ. ಇಲ್ಲ ಸರ್ ನಾವು ಗುತ್ತಿಗೆ ಕೊಟ್ಬಿಟ್ಟೆ. ಎಷ್ಟು ಕೊಟ್ಟಿರೋದು 2 ಲಕ್ಷ ಕೊಟ್ಟಿದ್ರು. 10 ಎಕರೆ ಕೇವಲ 2 ಲಕ್ಷಕ್ಕೆ. ಆಮೇಲೆ ಅವ್ನು ಯಾರು ಗುತ್ತಿಗೆ ಆಡಿದ್ರೆ ಅವನಿಗೆ ಹೋದ್ವಿ, ಈ ಥರ ಇದ್ದಪ್ಪ ನಾವು ಮಾಡ್ತೇವೆ. ಆಯ್ತು ಸರ್, ಮತ್ತು ದುಡ್ಡು ಎಲ್ಲ ಹೆಂಗೆ ಸರ್, ಅದು ಬರೋದಲ್ಲ ಬೇಗ ಅಂತಂದ್ರೆ. ಮತ್ತು ನಾವು ಜವಾಬ್ದಾರಿ ತಂದೆ ಆ್ಯಸ್ ಆಫೀಸರ್ ಆಗಿ, ದುಡ್ಡಿಗೆ ನಾವು ಜವಾಬ್ದಾರಿ ಇರ್ತೇನೆ, ನೀವು ಸ್ಟಾರ್ಟ್ ಮಾಡಿರಿ. 100 ರೂಪಾಯಿ ಕಿಲೋ ಅಂತ ಹೇಳಿದ್ವಿ. ಅವ್ರು ಅವಾಗ ಅದು 10 ರೂಪಾಯಿ ಕಿಲೋ ಕೊಡ್ತಾಯಿದ್ರು ಮೇಡಮ್. ಕೊಪ್ಪಳ ಕೇಸರ್ ಅಂತೇಳಿ ಮಾವು. ಅವ್ರಿಗೆ ಗೊತ್ತಿದ್ದಲ್ಲಿ ಕೇಸರ್ ಈಗ ಮಿಡ್ಲ್ ಮನೆ ಹೆಂಗೆ ಮೋಸ ಮಾಡ್ತಾಯಿದ್ರು ಅಂದರೆ, ಅಲ್ಲಿ ಹೋಗಿ ಒಂದು ಬೇನೇಶ ಅಂತ ಇತ್ತು ಮೇಡಮ್, 2 ವೆರೈಟಿ. ಬೇನೇಶ ದೊಡ್ಡ ಹಣ್ಣು, ಇದು 20 ರೂಪಾಯಿ ಕಿಲೋ. ಇದು ಯಾರು ಇದು ತೊಗೊಳೋದಿಲ್ಲ. ಅವ್ರು ಕೇಸರ್ ಅಂತ ನಮ್ದು ರೈತರಿಗೆ ಗೊತ್ತಿರೋದಿಲ್ಲ. 5 ರೂಪಾಯಿ 10 ರೂಪಾಯಿ ಕಿಲೋ ತೊಗೊತಾ ಇದ್ರು. ಯಾವಾಗ 100 ರೂಪಾಯಿ ಅಂತ ಭಾಳ ಆಶ್ಚರ್ಯ ಆಯ್ತು ಅವ್ರಿಗೆ.
ಅವಾಗ ಆಯ್ತು ಅಂತೇಳಿ ಅವ್ರಿಗೆಲ್ಲ ಯಾವ ರೀತಿ ಹಾರೆಸ್ಟ್ ಮಾಡ್ಬೇಕು, ಎಕ್ಸ್ಪೋರ್ಟ್ಗೆ ಯಾವ ರೀತಿ ಇದನ್ನ ಮಾಡ್ಬೇಕು ಅದನ್ನೆಲ್ಲ ತೋರಿಸ್ಕೊಟ್ಟು ಹಾರೆಸ್ಟ್ ಮಾಡಿ ಒಂದು ಸ್ಟಾರ್ಟ್ ಮಾಡಿದ್ವಿ ನೋಡಿ. ₹100 ಹೋದಾಗ ಭಾಳ ಖುಷಿ ಆಯ್ತು ಮೇಡಮ್. ಅದು ಒಂದು ತೋಟದ ಒಂದು 14 ಲಕ್ಷ ರೂಪಾಯಿ ಆಯ್ತು ಅವಾಗ. 2 ಲಕ್ಷ ಇದ್ದದ್ದು 14 ಲಕ್ಷ ಆಯ್ತು. ಅವಾಗ ರೈತರಿಗೆ ಅಮ್ಮ ಇಷ್ಟೊಂದು ದುಡ್ಡು ಆಗ್ತೈತೆ, ನಾವು ಇಷ್ಟು ಕಟ್ಬಿಟ್ಟಿವಲ್ಲ ಅಂತಂದಾಗ ಮತ್ತೆ ರೈತರಿಗೆ ಹೇಳಿದ್ವಿ, ನೋಡಿ ನೀವೇ ಮಾಡಿರಿ ಅಂದಾಗ ಆಯ್ತು ಸರ್ ನೆಕ್ಸ್ಟ್ ಇಯರಿಂದ ನಾವು ಮಾಡ್ತೀವಿ. ಅದೊಂದು ಅವಾಗ ಟ್ರೆಂಡ್ ಆಯ್ತು ಮೇಡಮ್. ಕೇಸರ್ದು ಅವಾಗೆಲ್ಲ ರೈತರು ಪಬ್ಲಿಸಿಟಿ ಮಾಡಿದ್ವಿ. ಆಮೇಲೆ ಅದೇ ವರ್ಷ ಒಂದು ಮಾವು ಮೇಳ ಅಂತ ಮಾಡಿದ್ವಿ. ಇಲ್ಲಿ ಲಾಲ್ಬಾಗಲ್ಲೆಲ್ಲ ಮಾಡ್ತಾರೆ ಮಾವು. ನಾವು ಯಾಕೆ ಅವಾಗ ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಇಲ್ಲಿ ಮಾವು ಮೇಳ ನಡೆಯೋದಲ್ಲ ಸರ್, ಇಲ್ಲಿ ಯಾರು ಬರ್ತಾರ ತೊಗೊಳಕ್ಕೆ, ಆಮೇಲೆ ರೈತರು ಯಾರು ಬರಲ್ಲ ಸರ್. ಆಮೇಲೆ ನಾವು ನಮ್ಮ ಆಫೀಸರ್ಸಿಗೆ ಟಾರ್ಗೆಟ್ ಕೊಟ್ವಿ, ಇಲ್ಲ ನೀವು ಒಂದು 10 ಮಂದಿ ರೈತರು ಯಾರು ಕರ್ಕೊಂಡು ಬರ್ಬೇಕು, ನ್ಯಾಚುರಲಾಗಿ ಹಣ್ಣು ಮಾಡ್ಬೇಕು ಮೇಡಮ್. ಯಾಕಂದ್ರೆ ಆಲ್ಮೋಸ್ಟ್ ಮಾವು ಅಂದಾಗ ಏನಾಗುತ್ತೆ ಮೇಡಮ್, ಈ ಕಾರ್ಬೈಡ್ ಹಾಕ್ತಾರೆ, ಕೆಮಿಕಲ್ಸ್ ಹಾಕಿ ಮಾರಾಟ ಮಾಡ್ತಾರೆ. ಅದು ಎಷ್ಟೋ ಜನಕ್ಕೆ ಅದರಿಂದ ಇದು ಹೆಲ್ತಿಗೆ ಎಷ್ಟು ಎಫೆಕ್ಟ್ ಇದೆ ಅಂತ ಗೊತ್ತಿದ್ದಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿತ್ತು, ಪೇಪರಲ್ಲೆಲ್ಲ ಓದ್ತಾರೆ, ನಿಮ್ಮ ಟಿ ವಿಲೆಲ್ಲ ತೋರಿಸ್ತಾ ಇರ್ತಾರೆ. ಬಟ್ ಜನಕ್ಕೆ ಅದ್ರ ಹೆಂಗೆ ಗೊತ್ತಿಡಿಬೇಕು ರೀ, ಅದು ಕೆಮಿಕಲ್ ಹಾಕಿದ್ದು ಗೊತ್ತಾಗೋದು ಕಷ್ಟ. ಈಗ ಮಧ್ಯವರ್ತಿಗಳು ರೈತರ ಕಡೆಯಿಂದ ಕಡಿಮೆ ರೇಟ್ ಇತ್ತು ಅಂತ ಇಲ್ಲಿ ₹100 ಕಿಲೋ ಈ ಥರ ಮಾರಾಟ ಮಾಡ್ತಾರೆ. ಅವಾಗ ನಾವೆಲ್ಲ ಪಬ್ಲಿಸಿಟಿ ಮಾಡಿದ್ವಿ, ಸಿಕ್ಕಾಪಟ್ಟೆ ಮಾವು ಮೇಳ ಮಾಡ್ತಾ ಇದ್ವಿ. ನೈಸರ್ಗಿಕವಾಗಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ಈ ಥರ ಎಲ್ಲ ಪ್ರಮೋಷನ್ ಮಾಡಿ, ಆಮೇಲೆಲ್ಲ ವಾಟ್ಸಪ್ಪು ಇದರೆಲ್ಲ ಅಷ್ಟೆಲ್ಲ ಬಂದಿದ್ದು, ವಾಟ್ಸಪ್ ಗಿಟ್ಸಪ್. ಆಮೇಲೆಲ್ಲ ಗ್ರೂಪ್ಸ್ ಮಾಡಿ, ಆಮೇಲೆ ಒಂದು ರಿಕ್ಷಾದಲ್ಲಿ ಇದನ್ನ ಹಾಕಿ ಇದನ್ನ ಮಾಡಿ ಪ್ರಶ್ನೆರಿಗೆಲ್ಲ ಕರೆದು ಪಬ್ಲಿಸಿಟಿ ಆಯಿತು. ಸಾಕಷ್ಟು ಜನ ಬಂದ್ರು ಆ ವರ್ಷ. ನಾವೊಂದು ರೇಟೆಲ್ಲ ಫಿಕ್ಸ್ ಮಾಡಿದ್ವಿ. ಕೇಸರ್ ಒಂದು ₹80 ಮಾಡಿದ್ವಿ, ಬೇನೇಶ ಒಂದು ₹50 ಮಾಡಿದ್ವಿ. ಮಲತ್ತೊಂದು ಇನ್ನೊಂದು 12 ವೆರೈಟಿ ಇದ್ದು, ಅವಕ್ಕೆಲ್ಲ ಒಂದು ರೇಟ್, ಉಪ್ಪಿನಕಾಯಿ ವೆರೈಟಿ ಅವೆಲ್ಲ ಮಾಡಿದ್ವಿ. ಅವಾಗ ಒಂಥರ ಜನಕ್ಕೆ ಡಿಫ್ರೆಂಟ್ ಆಯ್ತು. ಪೇಪರಲ್ಲೆಲ್ಲ ಬರೆದ್ರು, ಜನ ಎಲ್ಲ ಬರೋಕತ್ರು. ಆ ವರ್ಷ ಒಂದು ₹50 ಲಕ್ಷ ಟರ್ನ್ ಓವರ್ ಆಯ್ತು. ರೈತರೆಲ್ಲ ಖುಷಿ ಆದರು. ಗ್ರಾಹಕರು ಸರ್ ಚೆನ್ನಾಗಿ ಮಾಡಿದ್ರಿ, ನಮಗೆ ಒಳ್ಳೆ ಹಣ್ಣು ಸಿಗ್ತಾ ಇದಾವೆ, ನಮ್ಗೆ ಹೊರಗಡೆ ಯಾವ ರೀತಿ. ಅದು ಹಾಗೆ 2ನೇ ವರ್ಷ 3ನೇ ವರ್ಷ ಈ ಥರ ಎಲ್ಲ ಒಂದು ಈಗ ಒಳ್ಳೆ ಈಗ 10ನೇ ವರ್ಷ ಮಾವು ಮೇಳ ಈ ವರ್ಷ. ಈಗ ಇದ್ರ ಮಧ್ಯೆ ಈ ಮಿಯಾಜಾಕಿ ಅಂದ್ರೆ ಏನು ಸರ್? ಈ ಬ್ರ್ಯಾಂಡ್ ಬಗ್ಗೆ, ಇದು ಹೆಂಗೆ, ಮಾವಿನ ತಳಿ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಲೇಬೇಕು ಮೇಡಮ್. ನಾವು ಈಗ ಮೇಳ ಏನು ಮಾಡ್ತಾ ಇದ್ವಲ್ಲ ಮೇಡಮ್, ಮೇಳ ಮಾಡ್ಬೇಕಾದ್ರೆ ನಮಗೇನು ಪ್ರದರ್ಶನ ಇಡ್ತಾ ಇದ್ವಿ ನಾವು. ಮೇಳ ಮಾಡೋದಂದ್ರೆ ಪ್ರದರ್ಶನ ಮತ್ತು ಮಾರಾಟ ಅಂತ ಮಾಡ್ತಾ ಇದ್ವಿ. ಪ್ರದರ್ಶನದಲ್ಲಿ ನಮ್ಮ ಮಾವಿನಲ್ಲಿ ಒಂದು 1000 ತಳಿಗಳಿದಾವೆ ಮೇಡಮ್. ಅದರಲ್ಲಿ ನಮ್ಮ ಅಕ್ಕಪಕ್ಕ ಬೇರೆ ಬೇರೆ ಡಿಫ್ರೆಂಟ್ ತಳಿ ಬೆಳಿತಕ್ಕಂಥದ್ದು, ಬೇರೆ ಬೇರೆ ಕಡೆ ಬೆಳಿತಕ್ಕಂಥದ್ದು, ನಮ್ಮ ದೇಶದಲ್ಲಿ ಯಾವ ಬೆಳಿತಿದ್ರೆ, ಇಂಟರ್ನ್ಯಾಷನಲ್ ಯಾವ್ದು ಐತಿ, ನಮ್ಗೆ ಎಷ್ಟು ಸಾಧ್ಯ ಐತಿ ಪ್ರತಿ ವರ್ಷ ನಾವು ಅದನ್ನು ಪ್ರದರ್ಶನಕ್ಕೆ ಇಡ್ತಾ ಇದ್ವಿ ಮೇಡಮ್. 50 ವೆರೈಟಿ 100 ವೆರೈಟಿ ಹಂಗೆ 2-3 ವರ್ಷ ಮಾಡಿದ್ವಿ. ಮಾಡಿದಾಗ ನೆಕ್ಸ್ಟ್ ಈ ಕೊರೋನಾ ಬಂತು ಮೇಡಮ್, ಈ 2019-20 ಅವಾಗ ಅದು ನಾವು ಇದು ಬ್ರ್ಯಾಂಡ್ ಮಾಡೋಕ್ಕಂತ ಹೋದ್ವಿ. ಬ್ರ್ಯಾಂಡ್ ಅಂತ ಹೇಳಿದಾಗ ಇದು ಕೊಪ್ಪಳ ಕೇಸರ್ ಅಂತೇಳಿ. ಕೇಸರ್ ಅಷ್ಟೊತ್ತಿಗೆ ಆಲ್ರೆಡಿ ಜನಕ್ಕೆ ಗೊತ್ತಾಯ್ತಾಯಿತ್ತು ಟೇಸ್ಟ್. ಈಗ ಅದನ್ನು ಬ್ರ್ಯಾಂಡ್ ಮಾಡೋದ್ರ ಬಗ್ಗೆನೂ ನಾವು ಭಾಳ ತಲೆ ಕೆಡ್ಸ್ಕೊಂಡ್ವಿ ಮೇಡಮ್. ಈ ಒಂದು ಬ್ರ್ಯಾಂಡ್ ಮಾಡ್ಬೇಕಂತ ಹೇಳಿದ್ರೆ ಕಷ್ಟ ಇರುತ್ತೆ ಮೇಡಮ್. ಯಾಕಂದ್ರೆ ಜನ ಅಕ್ಸೆಪ್ಟ್ ಮಾಡ್ಬೇಕು, ಕ್ವಾಲಿಟಿ ಇರ್ಬೇಕು, ಅಟ್ರಾಕ್ಟಿವ್ ಇರ್ಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಕೊರೋನಾದಲ್ಲಿ ಮೇಳ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜನನ ಕೂಡ್ಸಂಗಿಲ್ಲ. ಆ ಟೈಮಲ್ಲಿ ಏನು ಮಾಡೋದಪ್ಪ, ಮತ್ತು ಜನಕ್ಕೆ ಜನ ರೈತರೆಲ್ಲ ಏನು ಮಾರ್ಕೆಟ್ ಸಮಸ್ಯೆ ಆಯ್ತು ನೋಡಿದ್ರು ಮೇಡಮ್. ಎಲ್ಲ ರೈತರಿಗೆ ಭಾಳ ಸಮಸ್ಯೆ ಆಯ್ತು. ಏನು ಮಾಡೋದು ಅಂತೇಳಿ ನಾವು ರೈತರಿಗೆ ಹೇಳಿದ್ವಿ, ಇಲ್ಲ ಬ್ರ್ಯಾಂಡ್ ಮಾಡೋಣ, ಒಂದು ಬಾಕ್ಸ್ ಮಾಡೋಣ, ಕೊಪ್ಪಳ ಅಂತಲೇ ಮಾಡೋಣ, ಕೊಪ್ಪಳ ರೀಜನದ್ದೇ ಹೆಸರು ಇಡೋಣ, ಕೊಪ್ಪಳ ಕೇಸರ್ ಅಂತ ಮಾಡೋಕ್ಕೆ. ಗುಜರಾತ್ ಕೇಸರ್ ಅಂತಿದೆ ಮೇಡಮ್, ಅದೇ ಥರ ನಾವು ಕೊಪ್ಪಳ ಕೇಸರ್ ಮಾಡೋಣ. ಯಾಕಂದ್ರೆ ಗುಜರಾತ್ ಕೇಸರಿ ಕೊಪ್ಪಳ ಕೇಸರಿ ಡಿಫ್ರೆನ್ಸ್ ಏನಂದರೆ, ಗುಜರಾತ್ ಕೇಸರಿ ಜೂನ್ದಲ್ಲಿ ಬರುತ್ತೆ ಮೇಡಮ್, ನಮ್ಮ ಕೊಪ್ಪಳ ಕೇಸರಿ ಏಪ್ರಿಲಲ್ಲೇ ಬರುತ್ತೆ. ಏಪ್ರಿಲ್ ಬರೋದಂದ್ರೆ ಎಕ್ಸ್ಪೋರ್ಟಿಗೆ ಒಳ್ಳೆ ಇದು. ಅದಕ್ಕೆ ನಾವು ಎಕ್ಸ್ಪೋರ್ಟ್ ಈಗ ಹೆಂಗೋ ಆಗುತ್ತಲ್ಲ, ಈ ವರ್ಷ ಮತ್ತು ಕರೋನಾ ಇರೋದ್ರೆ ಎಲ್ಲಿ ಎಲ್ಲ ಇಡೀ ಜಗತ್ತಲ್ಲೇ ಬಂದು, ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಬಾಕ್ಸ್ ಮಾಡಿದ್ವಿ. ಬಾಕ್ಸಲ್ಲೇ ಮನೆಗೆ ಹಣ್ಣು ಸಪ್ಲೈ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಬೆಂಗಳೂರು, ಇಲ್ಲೆಲ್ಲ ಬಂದು ನಾವೇನು ಮಾಡಿದ್ವಿ, ಅದು ನಮ್ಮ ಬೆಂಗಳೂರಿಗೆಲ್ಲ ಗೊತ್ತಾಗಬೇಕಲ್ಲ ಮೇಡಮ್. ಅದು ನಾವು ಆ ಬಾಕ್ಸ್ಗಳು ನಾವೇ ತೊಗೊಂಡು ಬಂದು ಇಲ್ಲಿ ನಮ್ಮ ಆಫೀಸರ್ಸ್ಗಳಿಗೆ, ಮಿನಿಸ್ಟರ್ಸ್ಗೆ, ಅಪಾರ್ಟ್ಮೆಂಟ್ಸ್ಗಳಿಗೆ ಎಲ್ಲ ಪರಿಚಯ ಮಾಡಿದ್ವಿ. ಇವತ್ತು ಅದು ಕೊಪ್ಪಳ ಕೇಸರ್ ಅಂದರೆ ವೆರಿ ಇದು ಎಲ್ಲ ಬ್ರ್ಯಾಂಡ್ ಆಗಿತ್ತು ನಾವು. ಆಮೇಲೆ ರೈತರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಲಿಂಕ್ ಕೊಟ್ವಿ, ಅಪಾರ್ಟ್ಮೆಂಟ್ಸ್ ಎಲ್ಲ ಇದನ್ನು ಕೊಟ್ವಿ, ಅವ್ರಿಗೆ ಬಾಕ್ಸ್ ಕೊಟ್ಟು ಅವರೇ ಪ್ಯಾಕ್ ಮಾಡ್ತಾರೆ ನ್ಯಾಚುರಲ್ ಆಗಿ, ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ ಮೇಡಮ್. ಈಗ ಅವ್ರಿಗೆ ಒಳ್ಳೆ ದುಡ್ಡು ಗಳಿಸ್ತಾ ಇದ್ದಾರೆ ನಮ್ಮ ರೈತರು. ಅದೇ ಥರ ಹಿಂಗೆ. ಆಮೇಲೆ ಇದೊಂದು ಬ್ರ್ಯಾಂಡ್ ಆಯ್ತು ಕೊಪ್ಪಳ ಕೇಸರ್ ಅಂತೇಳಿ, 21-22. ಈಗ ನೀವು ಮಿಯಾಜಾಕಿ ಬಗ್ಗೆ ಕೇಳಿದ್ರು ಮೇಡಮ್. ಆ ಮಿಯಾಜಾಕಿಯಿಂದ ನಾವು ಏನು ಮಾಡಿದ್ವಿ ಅಂದರೆ, ಈಗ ಒಂದು ಮೇಳ ಮಾಡ್ಬೇಕಾದ್ರೆ ಒಂದು ಪ್ರತಿ ವರ್ಷ ಒಂದು ಅಟ್ರಾಕ್ಷನ್ ಆಗ್ಬೇಕು ಮೇಡಮ್. ಆ ಜನ ಬರ್ಬೇಕಲ್ಲಿ ಖರೀದಿ ಮಾಡೋಕ್ಕೆ.
ಒಂದು ಹೊಸದು ಏನಾರು ಇಟ್ಟಂದ್ರೆ ಅದು ನಮ್ಗೆ ಅದು ಒಂದು ಗೂಗಲೇ ನೋಡಿದೆ, ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಇನ್ ದ ವರ್ಲ್ಡ್ ಅಂತೇಳಿ. ಆಮೇಲೆ ಎಲ್ಲೋ ಬೆಳೆದದ್ದನ್ನು ಕೇಳಿದ್ವಿ, ಛತ್ತೀಸ್ಗಢ ಅಂತಲ್ಲಿ. ಆವಾಗ ನಾವು ಇದನ್ನು ಯಾಕೆ ಪ್ರದರ್ಶನಕ್ಕೆ ಇಟ್ಟು ಇದನ್ನ ಪಬ್ಲಿಸಿಟಿ ಕೊಟ್ಟಿದ್ರೆ ಜನ ಅದನ್ನು ನೋಡಕ್ಕೆ ಬಂದು ಮ್ಯಾಂಗೋ ಖರೀದಿ ಮಾಡ್ತಾರೆ. ಅದನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟು ಅದನ್ನು ಹೈಲೈಟ್ ಮಾಡಿ ಒಂದು ಬೋರ್ಡ್ ಹಾಕಿ ಒಂದೇ ಒಂದು ಹಣ್ಣು ತೊಗೊಂಬಂದ್ವಿ ಮೇಡಮ್. ಆ ವರ್ಷ ಒಂದು 40,000 ಕೊಟ್ಟು ಒಂದು ಯಾರೋ ಒಬ್ರು ಎಕ್ಸ್ಪೋರ್ಟರ್ ಕಡೆಯಿಂದ ತರಿಸಿ ಅಲ್ಲಿ ಇಟ್ಟಿವಿ. ಅದು ಇಟ್ಟಾಗ ಅದೊಂದು ಫುಲ್ಲು ಪಬ್ಲಿಸಿಟಿ ಆಯ್ತು ಮೇಡಮ್, ಇಡೀ ಸ್ಟೇಟಲ್ಲೇ. ಅದನ್ನ ನೋಡ್ಬೇಕಂತ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಇಲ್ಲಿಂದೆಲ್ಲ ಬರ್ತಾ ಇದ್ರು. ಅವಾಗ ಅದು ಏನಿತ್ತು, ಫುಲ್ ಕ್ರೌಡ್ ಆಗಿ ಮ್ಯಾಂಗೋ ಸಿಕ್ಕಾಬಿಟ್ಟು. ಆ ವರ್ಷ ನಮ್ಗೆ 2022-23 ನಿಯರ್ 1.5 ಕೋಟಿ ದಾಟ್ತು ಮೇಡಮ್ ವಹಿವಾಟು. ಅದು ಒಂದು ಹೈಲೈಟ್. ಆಮೇಲೆ ಸಾಕಷ್ಟು ನಾವು ಬೆಳಿಬೇಕು, ಗಿಡ ಇಲ್ಲಿ ಸಿಗುತ್ತೆ, ಅದು ಒಂಥರ ಕಮರ್ಷಿಯಲ್ ಆಗಿಬಿಡ್ತದೆ. ಅಂದ್ರೆ ಸರ್ ಅದನ್ನ ಇಲ್ಲಿ ಬೆಳಿಬಹುದಾ ಬೆಳಿಬೋದು. ಅದೇ ಮೇಡಮ್, ನೆಕ್ಸ್ಟ್ ಇಯರ್ ಏನಾಯ್ತು ಮೇಡಮ್, ಮತ್ತೆ ಅದನ್ನು ಪಬ್ಲಿಸಿಟಿ ಮಾಡಿದ್ವಿ. ಆಮೇಲೆ ಗಿಡಗಳು ರೈತರು ಒಳ್ಳೊಳ್ಳೆ ಇಂಪೋರ್ಟೆಡ್ ನರ್ಸರಿಯಿಂದ ದಿಸ್ ಗಿಡ ತರಿಸಿ ನಮ್ಮ ಕೊಪ್ಪಳದಲ್ಲಿ ಇದು ಮಾಡಿದ್ರು, ರೈತರು ಬೆಳೆದ್ರೆ. ಮೊನ್ನೆ 240 ಗಿಡ ಬೆಳೆದ. ಈ ವರ್ಷ ಬಂದ್ಬಿಡ್ತು ಮೇಡಮ್ ಅದು. ಮತ್ತೆ ಅವ ನಮ್ಗೆ ಹೇಳ್ದ, ಸರ್ ಹಿಂಗೆ ಬಂದ್ಬಿಟ್ಟೈತಿ, ಕಾಯಿ ಕೆಂಪಗಿದೆ, ನಾ ಇದನ್ನ ಹಚ್ಚಿದ್ದೆ ಅಂತ ಹೇಳ್ದ. ಮತ್ತೆ ಹೋದ್ವಿ, ನೋಡಿದ್ವಿ, ಒಳ್ಳೆ ಅದಕ್ಕೆ ಜಪಾನ್ ಏನೈತಲ್ರಿ ಮೇಡಮ್, ಮಿಯಾಜಾಕಿ ಇದು ಸೇಮ್ ಇದೆ ಕಾಂಬಿನೇಷನ್. ಹೌದು ಬಿಡಪ್ಪ ಇದೆ ಅಂತೇಳಿ ಅದಕ್ಕೆಲ್ಲ ಮತ್ತೆ ಯಾವ ರೀತಿ ಬೆಳಗ್ಗೆ ಹೆಂಗೆ ಕವರ್ಸ್ ಎಲ್ಲ ಹಾಕಿದ್ವಿ, ಚೆನ್ನಾಗಿ ಬಂತು. ಮೊನ್ನೆ 2026 ಮೇಳ 10ನೇ ವರ್ಷದ ಮೇಳ ಮೇಡಮ್. ಅವಾಗ ನಾವು ಮೊದಲು ಬರೀ ಪ್ರದರ್ಶನ ಇಡ್ತಾ ಇದ್ವಿ, ಇವಾಗ ಸೇಲ್, ಈಗ ಸೇಲ್ ಮಾಡ್ತಾ ಇದ್ವಿ. ಬಟ್ ಸೇಲ್ ಅಂದ್ರೆ ಅದು 2.5 ಲಕ್ಷ ಮಾಡ್ತೀರ ಅಂತ ಕೇಳಿದ್ರು ನಮ್ಗೆ. 2.5 ಲಕ್ಷ ಅಂದ್ರೆ ದೊಡ್ಡ ಕಾಸ್ಟ್ ಅಲ್ಲ ಮೇಡಮ್, ಯಾರು ತಗೊಳಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ 700 ರೂಪಾಯಿ, 300, 500 ರೂಪಾಯಿ ಅಂದ್ರೆ ಚೌಕಾಶಿ ಮಾಡ್ತೀವಿ, ಯಾರು ತಗೊಂತಾರೆ ಇಲ್ಲ. ನಾವು ಅದೇ ಹೇಳಿದ್ವಿ, ಇಲ್ಲಿ ಯಾರು ತಗೊಳಲ್ಲ. ಬಟ್ ನಾವು ಏನು ಹೇಳ್ತಿದ್ವಿ, ನಿಮ್ಮ ಮನೇಲಿ ಒಂದು 2 ಗಿಡ ಹಚ್ಚಿರಿ, ನಾನು ನನ್ನ ಮೇಲೆ 2.5 ಲಕ್ಷ ರೂಪಾಯಿ KG ಗಿಡ ಹಚ್ಚಿದ್ದೀನಿ, ಅದು ನಾವೇ ನಮ್ಮ ಮನೆಯಲ್ಲೆಲ್ಲ ತಿಂದು ಖುಷಿ ಪಡೋದು ಮೇಡಮ್. ಅವ್ನು ಬೆಳೆದಿತ್ತಲ್ಲ, ನೋಡೋಣ ಈ ಸರಿ ಮಾರುಕಟ್ಟೆ ಪ್ರಯತ್ನ ಮಾಡೋಣ ಅಂತ. ಆಮೇಲೆ ಏನು ರೇಟ್ ಫಿಕ್ಸ್ ಮಾಡ್ಬೇಕಂತ ಕೂತ್ಕೊಂಡ್ವಿ. ಇಲ್ಲಿ ಒಂದು 3,000 ರೂಪಾಯಿ ಕಿಲೋ ಅಂತ ಮಾಡೋಣ ಅಂತ. ಯಾಕೆ ಒಂದು ಡಾಲರಿಗೆ ಕನ್ವರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ರೇಟ್ ಮಾಡೋದು 2,70,000. ಈಗ ಇವತ್ತು ನಮ್ಮ ಡಾಲರ್ 95 100 ರೂಪಾಯಿ ಇದೆ. ಈಗ 1,000 ರೂಪಾಯಿ ಅಂತಂದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಅದೇ ನಾವು 3,000 3 ಲಕ್ಷ ರೂಪಾಯಿ ಆಯ್ತು ಮೇಡಮ್ ಕಿಲೋ. ಆಯ್ತು 3,000 ರೂಪಾಯಿ. ಬಟ್ 3,000 ಬರೀ 20 kg ಬಂದಿತ್ತು ಮೇಡಮ್ ಈ ವರ್ಷ. ಅದು ಪಬ್ಲಿಸಿಟಿ ಆಯ್ತಲ್ಲ, ಅದು 20 kg ಒಂದೇ ದಿವಸ ಖರೀದಿ ಆಗೋಯ್ತು. ಸರ್, ಈಗ ನೀವಾಗಲೇ ಕೊಪ್ಪಳ ಕೇಸರ್ ಮಾವು ಬಗ್ಗೆ ಹೇಳಿದ್ರಿ. ಈಗ ಸದ್ಯಕ್ಕೆ ಈ ಒಂದು ಮಾವಿಗೆ, ಈ ಒಂದು ಬ್ರ್ಯಾಂಡ್ಗೆ ಯಾವ ರೀತಿ ಬೇಡಿಕೆ ಇದೆ ಸರ್? ಮೇಡಮ್ ಅದೇ ಈಗ ಕೊಪ್ಪಳ ಕೇಸರು ನಾವು ಮೊದಲು ಈಗ ಅಲ್ಫಾನ್ಸೋ ಐತೆ ಮೇಡಮ್, ಧಾರವಾಡ ಆಪೂಸು ಅಥವಾ ರತ್ನಗಿರಿ ಆಪೂಸು, ಭಾಳ ಜನ ಅದು ತಿಂತಾರೆ. ಬಟ್ ಅದಕ್ಕೆ ಒಂದೇನು ಸಮಸ್ಯೆ ಅಂತ, ಅದಕ್ಕೊಂದು ಸ್ಪಾಂಜಿ ಟಿಶ್ಯೂ ಅಂತ ಬರುತ್ತೆ ರೋಗ. ಅದು ಒಂದು ಜೋರು ಮಳೆ ಆಗಿ ಇದಾಗ್ಬಿಡ್ತಂದ್ರೆ ಇದು ಬಂದು ಕೊಳತ್ ಬಿಡ್ತು ಮೇಡಮ್. ಆಮೇಲೆ ಫ್ರೂಟ್ ಫ್ಲೈ ಅಂತ ಬರುತ್ತೆ, ಒಳಗಡೆ ಹುಳ ಬಂದ್ಬಿಡುತ್ತೆ. ಅದು ಒಂದು ಸ್ವಲ್ಪ ಅದಕ್ಕೆ ಭಾಳ ಸಮಸ್ಯೆ. ಬಟ್ ಆ ಸಮಸ್ಯೆ ನಮ್ಮ ಕೊಪ್ಪಳ ಇದರಲ್ಲಿ ಇಲ್ಲ, ಕೊಪ್ಪಳ ಕೇಸರ ಆ ರೋಗ. ಅದು ಒಂದು ಅಡ್ವಾಂಟೇಜ್ ಮೇಡಮ್. ನಮ್ಮ ಕೊಪ್ಪಳ ಕೇಸರ ಹೇಗಿದೆ ಅಂದರೆ ಫ್ಲೇವರ್, ಆ ಸುವಾಸನೆ, ಆಮೇಲೆ ಟೇಸ್ಟ್ ಎರಡೂ ಚೆನ್ನಾಗಿದೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ, ಅದು ಅದರ ಇಡ್ತಕ್ಕಂಥದ್ದು. ನೀವು ಇವತ್ತು ಒಂದು ಹಣ್ಣು ತೊಗೊಂಬಂದು ನ್ಯಾಚುರಲ್ ಆಗಿ ಹಣ್ಣು ಮಾಡಿ ಈ ಟೇಬಲ್ ಮೇಲೆ ಇಟ್ಟರೆ 10 ದಿವಸ ಆದ್ರೆ ಕೆಡಲ್ಲ ಮೇಡಮ್. 10 days 15 days ಏನು ಜಸ್ಟ್ ಮೃದು ಮೆತ್ತಗಾಗ್ತೈತೆ ಹೊರತು ಕೆಡೋದಿಲ್ಲ. ಅದು ಒಂದು ಅಡ್ವಾಂಟೇಜ್. ಹೀಗಾಗಿ ನಮ್ಮದು ಕೊಪ್ಪಳ ಕೇಸರ್ ಬ್ರ್ಯಾಂಡ್ ಆಯ್ತು ಮೇಡಮ್. ಅದನ್ನು ಯಾರು ತಿಂತಾರೋ ಒಂದು ಫಸ್ಟ್ ಟೈಮ್, ನೆಕ್ಸ್ಟ್ ಡೇ ಬೇರೆ ಹಣ್ಣೆ ಬೇಡ ಅಂತ, ನಮ್ಗೆ ಅದೇ ಬೇಕು. ಅಷ್ಟರ ಮಟ್ಟಿಗೆ ಟೇಸ್ಟಿ ಆಗಿದೆ, ಟೇಸ್ಟಿ ಆಗಿದೆ. ಅಷ್ಟರ ಮಟ್ಟಿಗೆ ಜನಕ್ಕೆ ಅದು ಒಂದ್ಸರಿ ತಿಂದ್ರೆ ನೆಕ್ಸ್ಟ್ ಅದೇ ಕೇಳ್ತಾರೆ. ನಾವು ಎಷ್ಟೋ ಬೆಂಗಳೂರಲ್ಲಿ ಕೊಟ್ಟಿದ್ವಿ ಅಪಾರ್ಟ್ಮೆಂಟ್, ಅವ್ರು ಅದನ್ನೇ ಕೇಳ್ತಾರೆ, ಇಲ್ಲ ನಮ್ಮ ಕೊಪ್ಪಳ ಕೇಸರೇ ಕಳಿಸ್ಕೊಡಿ ಅಂತ ಹೇಳಿ. ಹಂಗೆ ಅದು ಬ್ರ್ಯಾಂಡ್ ಆಯಿತು, ಬೇಡಿಕೆ ಬಂತಂದ್ರೆ ನಮ್ಮ ರೈತರಿಗೆ ಆರಾಮ್ ಮಾರುಕಟ್ಟೆ. ಹೌದು. ಎಸ್ ಸರ್, ಇನ್ನು ಇಲ್ಲಿವರೆಗೂ ಕೂಡ ನೀವು ತುಂಬ ರೈತರ ಪರವಾಗಿ ಒಂದಷ್ಟು ಯೋಜನೆಗಳನ್ನ ಮಾಡ್ಕೊಂಡೇ ಬಂದಿರ. ಇನ್ನು ಮುಂದೆ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್ ನಮ್ಮ ಮುಂದೆ ಏನಪ್ಪ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಇದೊಂದು ಮಾವು ಆಯಿತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ. ಈಗ ಆಮೇಲೆ ನಮ್ಮ ಈ ಕಡೆ ಏನು ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ, ಸೌತ್ ಕರ್ನಾಟಕ ಆಗಲಿ ಸಾಕಷ್ಟು ಹಣ್ಣು ಬೆಳಿತಾರೆ ಮೇಡಮ್. ಹೌದು. ಈಗ ನಮ್ಮ ಭಾಗದಲ್ಲಿ ಭಾಳ ಹಣ್ಣು ಬೆಳಿತಾರೆ. ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಮಾರ್ಕೆಟೇ ಒದಗಿಸ್ಬೇಕು ಮೇಡಮ್. ಒಂದು ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು ಹಾರ್ಟಿಕಲ್ಚರ್ ಸಂಬಂಧಪಟ್ಟದ್ದು. ಈ ಸರ್ಕಾರಕ್ಕೆ ನಾವು ಒಂದು 200 ಎಕರೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಒಂದು ತೋಟಗಾರಿಕೆ ಟೆಕ್ನಾಲಜಿ ಪಾರ್ಕ್ ಅಂತ ಮಾಡ್ತಾ ಇದ್ದೀವಿ. ಅದು ಆಯ್ತಪ್ಪ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಎಲ್ಲ ರೀತಿಯಿಂದ ಮಾರ್ಕೆಟೇ ಸಿಗುತ್ತೆ ಮೇಡಮ್. ನರ್ಸರಿ, ಡೆಮೋನ್ಸ್ಟ್ರೇಷನ್, ಯಾವ ರೀತಿ ಬೆಳಿಬೇಕು, ಹೆಂಗೆ ಬೆಳಿಬೇಕು, ಅದನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನಕ್ಕೆ ನಾವು ಕರಿತಾ ಇದ್ದೀವಿ, ಬರ್ತಾ ಇದ್ದಾರೆ ಮೇಡಮ್. ಯಾಕಂದ್ರೆ ನಮ್ಮ ಸಿಕ್ಕಾಪಟ್ಟೆ ಜನ ನಿಮ್ಮ ಬಾಳೆ ಬೆಳಿತಾರೆ ಮೇಡಮ್, ಪಪಾಯ ಬೆಳಿತಾರೆ. ಇದು ದಾಳಂಬ್ರಿ ಅಂತೂ ಫೇಮಸ್ ಮೇಡಮ್, ಕೊಪ್ಪಳ ದಾಳಿಂಬ್ರಿ ಹಿಂದೆಲ್ಲ ಎಕ್ಸ್ಪೋರ್ಟ್ ಆಗಿದೆ ಮೇಡಮ್. ನೋಡು ಒಂದು ಸ್ವಲ್ಪ ಡಿಸೀಸು ಅದೆಲ್ಲ ಬಂತು ಅಂತ ಹೋಯ್ತು. ಮತ್ತು ನಾವು ಬಂದಮೇಲೆ ಅದನ್ನು ಮತ್ತೆ ಜಾಸ್ತಿ ಮಾಡಿದ್ವಿ ಏರಿಯಾ. ಇವತ್ತು ನಾವು ಬಂದಾಗ ಕೊಪ್ಪಳ ಒಂದು 1,500 ಹೆಕ್ಟರ್ ಇದ್ದದ್ದು 60,000ವರೆಗೂ ಬಂದಿದೆ ಮೇಡಮ್. ಇದು ಏರಿಯಾ ಅಷ್ಟು ಏರಿಯಾ ಹೆಚ್ಚಾಗಿದೆ. ಇವತ್ತು ಮಾವೇ 6,500 ಹೆಕ್ಟರ್, 6,500 ಇಂದ 7,000 ಹೆಕ್ಟರ್. ಮೊದಲಿದ್ದು 1,000 ಇಂದ 1,000 ಹೆಕ್ಟರ್ ಅಷ್ಟೇ. 6,000 ಹೆಕ್ಟರ್ ಅಂದ್ರೆ 13,000 ಎಕರೆ ಮೇಲೆ ಐತೆ ಮೇಡಮ್. ಅಂದರೆ ಅದು ನಾವು ಒಂದು ನೇಚರಿಗೆ ಕೊಡುಗೆ ಮೇಡಮ್. ಪ್ಲ್ಯಾಂಟ್ಸ್
ಆಮೇಲೆ ರೈತರಿಗೆ ಇನ್ಕಮ್ ಎಕನಾಮಿ ಗಿಡ ಬೆಳೆಸ್ರಿ ಅಂತ ಹೇಳ್ತೀವಿ. ಗಿಡ ಬೆಳೆಸ್ರಿ ಅಂತ ಹೇಳೋದಕ್ಕಿಂತ ರೈತರಿಗೆ ಇನ್ಕಮ್ ಬರಬೇಕು ಅನ್ನೋ ಅವರೇ ಬೆಳಿತಾರೆ. ಈಗ ಮಾವು ನಾವೇನಾದ್ರು ಈಗ ಸ್ಯಾಟಲೈಟಲ್ಲಿ ನೋಡಿದ್ರೆ ಆ ಏರಿಯಾ ಫುಲ್ ಒಂದು 10-15 ಹಳ್ಳಿ ಮಾವನೇ ಕಾಣ್ತದೆ. ಆ 10-15 ಹಳ್ಳಿ 10 ವರ್ಷದಿಂದ ಏನೇ ಇದ್ರು ಬ್ಯಾರನ್ ಲ್ಯಾಂಡ್ ಟೈಪ್ ಈ ಅಗ್ರಿಕಲ್ಚರ್ ಇವತ್ತು ಆ ಥರ ಒಂದೊಂದು ಏರಿಯಾ. ಇವತ್ತು ಒಂದು 8,000 ಹೆಕ್ಟರ್ ದಾಳಿಂಬ್ರಿ ಐತೆ, ಆಮೇಲೆ ಒಂದು 3,000 ಎಕರೆ ಪೇರ್ಲಾನು ಬೆಳಿತಾರೆ ನೋಡುವ, ಒಂದು 5,000 ಹೆಕ್ಟರ್ ಪಪ್ಪಾಯ ಬೆಳೀತಾ ಇದ್ದಾರೆ. ಈ ಥರ ಬೇರೆ ಎಲ್ಲರಿಗೆ ಪ್ರತಿಯೊಂದು ಇದಕ್ಕೆ ನಮ್ಮ ಮುಂದೆ ಉದ್ದೇಶ ಏನಂದ್ರೆ ಪ್ರತಿಯೊಂದಕ್ಕೂ ಮಾರುಕಟ್ಟೆ ಒದಗಿಸ್ಬೇಕು, ರೈತರನ್ನ ಎಕನಾಮಿಕಲಿ ನಾವು ಮೇಲೆ ಹತ್ತಬೇಕು. ಸರ್, ಈಗ ನಿಮಗೆ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ, ಇವ್ರ ಥರ ನಾನು ಆಗಬೇಕು ಅಥವಾ ಇವರು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಗಳನ್ನ ಯೋಜನೆಗಳನ್ನ ನಾನು ಕೂಡ ಮಾಡಬೇಕು ಅಂತ ಯಾರಾದರೂ ರೋಲ್ ಮಾಡೆಲ್ಸ್ ಇದ್ದಾರಾ? ರೋಲ್ ಮಾಡೆಲ್ಸ್ ಅಂದ್ರೆ ಏನು ಮೇಡಮ್, ಈಗ ನಾವು ಸಾಕಷ್ಟು ರಂಗದಲ್ಲಿ ನೋಡ್ತಾ ಇದ್ದೀವಿ. ಫಿಲ್ಮ್ನಲ್ಲಿ ಕೆಲವೊಂದು ರೋಲ್ ಮಾಡಿಸಿದ್ದಾರೆ, ರಾಜಕೀಯದಲ್ಲಿ ರೋಲ್ ಮಾಡಿಸಿದ್ದಾರೆ, ಅಲ್ಲಿ ಬೇರೆ ಇದರಲ್ಲಿ ಇದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ. ಪ್ರತಿಯೊಬ್ಬರು ನಮ್ಗೆ ರೋಲ್ ಮಾಡಲ್ಲ. ಈಗ ಅಬ್ದುಲ್ ಕಲಾಂ ಅಂತ ಅವರೆಲ್ಲ, ಆಮೇಲೆ ಸ್ವಾಮಿ ವಿವೇಕಾನಂದ, ಅದೇ ರೀತಿ ಈಗಿನ ಇದರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಸರ್ಕಾರದಲ್ಲಿ ಒಳ್ಳೊಳ್ಳೆ ಇದು ಮಾಡ್ತಾ ಇದ್ದಾರೆ. ಎಲ್ಲರಿಂದ ಒಂದೊಂದು ಪಾಯಿಂಟ್ಸ್ ತಗೊಂಡು ಎಲ್ಲರಿಂದ ನಾವು ಒಂದು ರೋಲ್ ಮಾಡಲಾಗಿದೆ. ಆಮೇಲೆ ನಾವು ಯುವಕರಿಗೆ ಅದನ್ನ ಹೇಳ್ತಾ ಇದ್ದೀವಿ ಮೇಡಮ್. ಯುವಕರಿಗೆ ನಾವು ಇವತ್ತು ಕೃಷಿ ಅಂದ್ರೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂತಾರೆ, ಈಗೆಲ್ಲ ಬೈತಾರೆ ಈಗ ಮನೆಯಲ್ಲಿ, ಅದೇನು ಮಾಡ್ತೀಯಪ್ಪ, ಅಲ್ಲಿ ಹೋಗಿ ಮಣ್ಣು ಹೊತ್ತಿ ತಲೆ ಮಣ್ಣೆ ಹಾಕಿ ಹೊರಕೋಕೆ ಒಂದು ನೌಕರಿ ಮಾಡ್ಕೊಂಡು ಹೋಗೋ ಅಂತ ಹೇಳ್ತಾರೆ. ಅದು ಒಂಥರ ಆ ಥರ ಅನ್ಬಾರ್ದು ನೋಡ್ರಿ. ನಾನೇನು ಹೇಳ್ತೀನಿ, ನಮ್ಮ ತೋಟಗಾರಿಕೆ ಮಾಡಲಿ ಕೃಷಿ ಮಾಡಲಿ ಕಾರ್ಪೊರೇಟ್ ಲೆವೆಲಿಗೆ ಮಾಡ್ಬೇಕು. ನಾವು ಚೆನ್ನಾಗಿ ಒಂದು 6 ತಿಂಗಳ ಕೃಷಿ ಮಾಡೋಣ, ಒಂದು 6 ತಿಂಗಳ ನಾವು ಆರಾಮಾಗಿರ್ಬೋದು. ಏನು ಅಲ್ಲೇ 24 ತಾಸು. ಈಗ ನೋಡ್ರಿ ಹೊಸ ಟೆಕ್ನಾಲಜಿಗಳು ಬಂದವು, ಆ ತಂತ್ರಜ್ಞಾನಗಳನ್ನೆಲ್ಲ ಉಪಯೋಗ ಮಾಡ್ಕೊಂಡು ರೈತ ಮಾಡ್ಬೋದು. ಏನು 24 ತಾಸು ಹೊಲದಲ್ಲೇ ಇರ್ಬೇಕಂತಿಲ್ಲ. ಈಗ ಎಷ್ಟೋ ಜನ ಹೊಲಕ್ಕೆ ಹೋಗ್ಬೇಕಪ್ಪ, ಅಲ್ಲಿ ಯಾರು ನೋಡ್ಬೇಕು, ಅಲ್ಲಿ ಯಾರು ತಲೆ ಕಟ್ಸ್ಬೇಕಂತ. ಇವತ್ತು ನೋಡ್ರಿ ಟೆಕ್ನಾಲಜಿ ಇರೋದ್ರಿಂದ ಮೇಡಮ್, ನೀರು ಹಾಯಿಸೋದು ಆಟೋಮೇಷನ್ ಅಂತ ಇದೆ, ಡ್ರಿಪ್ಪಲ್ಲಿ, ಅವನ್ನೆಲ್ಲ ನಾವು ಇಲ್ಲಿಂದನೇ ಕೂತ್ಕೊಂಡು ನಾವು ಮೋಟ್ರ್ ಆನ್ ಮಾಡ್ಬೋದು, ನೀರು ಬಿಡ್ಬೋದು. ಆಮೇಲೆ CCTV ಹಾಕ್ತಾ ಇದ್ದಾರೆ ಕಾಮನ್ ಆಗಿ. ಇಲ್ಲೇ ಬಂದು ನಮ್ಮ ಹೊಲದಲ್ಲಿ ಏನು ನಡೀತಾ ಇದೆ ಅನ್ನೋದು ನಾವು ನೋಡ್ಬೋದು ಅವೆಲ್ಲ. ಆಮೇಲೆ ಈಗೆಲ್ಲ ಮೀಡಿಯಾಗಳಿದಾವೆ ಮೇಡಮ್, ಇದು ಸೆಲ್ ಫೋನ್ಗಳಿದಾವೆ, ಮಾರ್ಕೆಟ್ ಏನು ಅನ್ನೋದೆಲ್ಲ ಗೊತ್ತಾಗ್ತೈತಿ. ನಮ್ಮ ಲೋಕಲ್ ಮಾರ್ಕೆಟ್ ಏನು, ಇದು ಫಾರಿನ್ ಮಾರ್ಕೆಟ್ ಏನು, ಎಕ್ಸ್ಪೋರ್ಟ್ ಮಾರ್ಕೆಟ್ ಏನು ಎಲ್ಲ ಗೊತ್ತಾಗ್ತೈತಿ. ಅದೆಲ್ಲ ನೋಡ್ಕೊಂಡು ಯುವಕರು ಇಳಿಬೇಕು ಮೇಡಮ್. ಎಲ್ಲರೂ ಬರೀ ಸರ್ಕಾರಿ ನೌಕರಿ ಬೇರೆ ಯಾವುದೋ ಒಂದು ಇದರಲ್ಲಿ ಹೋಗ್ತೀನಿ ಅನ್ನೋದು ತಪ್ಪು. ನಾನು ಏನು ಹೇಳ್ತೀನಿ ಅಂದರೆ, ಸರ್ಕಾರಿ ನೌಕರಿ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಮಾಡಲಿ, ಅವಕಾಶ ಇತ್ತು ಅಂತೇಳಿ. ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಬೇಸರ ಆಗೋದು ಬೇಡ. ನಮ್ಮ ಹತ್ರ ಬಂದ್ರಂದ್ರೆ ತೋಟಗಾರಿಕೆಯಲ್ಲಿ ನಾವು ಯಾವ ರೀತಿ ದುಡ್ಡು ಮಾಡಬೇಕು, ಏನು ದುಡ್ಡು ಮಾಡೋದಲ್ಲ ಮೇಡಮ್. ಯಾವುದಾದ್ರು ಇನ್ನು ಪಗಾರ ನಮ್ಗೆ ಒಟ್ಟು ಇದು ಬರ್ಬೇಕು, ಒಂದು ಡಿಗ್ನಿಟಿ ಇರ್ಬೇಕು ಅನ್ನೋದು ಇರ್ತೈತಿ. ಅದನ್ನೇ ಸ್ಟ್ಯಾಂಡರ್ಡ್ ಆಗಿ ತೋಟನೇ ನೀಟಾಗಿ ಮಾಡಿ ಎಲ್ಲರೂ ಬಂದು ನೋಡೋಂಗೆ ಮಾಡ್ಬೋದು, ಎಲ್ಲರೂ ಬಂದು ಇದು ಮಾಡೋಂಗೆ ಮಾಡ್ಬೋದು. ಎಕ್ಸ್ಪೋರ್ಟಿಗೆ ಅವಕಾಶ ಇದೆ ಮೇಡಮ್. ಸರ್ಕಾರ ಸಾಕಷ್ಟು ಸವಲತ್ತು ಕೊಡ್ತಾ ಇದೆ, ಬ್ಯಾಂಕಿಂದ ಸಾಲ ಸಿಗ್ತವೆ. ಅದನ್ನೇ ನೀಟಾಗಿ ನಾವು ಉಪಯೋಗ ಮಾಡ್ಕೊಂಡು ಅದನ್ನೇ ಕರೆಕ್ಟಾಗಿ ಇದು ಮಾಡ್ಕೊಂಡ್ವಿ ಅಂದ್ರೆ ಮೇಡಮ್, ಆರಾಮ್ ದುಡ್ಡು ಮಾಡ್ಬೋದು. ದುಡ್ಡು ಮಾಡಿ ಆರಾಮ್ 6 ತಿಂಗಳು ಬಿಸ್ನೆಸ್ ಇದು ನಾವು ಹೊಲದಲ್ಲಿ ಮಾಡ್ಕೊಂಡು ಇನ್ನು 6 ತಿಂಗಳು ಬೇರೆ ಕಡೆ ಎಲ್ಲ ಟೂರ್ ಮಾಡ್ಬೋದು. ಆದರೆ ಇದ್ರ ಮೇಲೆ ನೋಡ್ಕೊಂಡು ಬೆಳಿತಾರೆ. ಬಟ್ ಅಲ್ಲಿ ಇನ್ವಾಲ್ವ್ಮೆಂಟ್, ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ 3 ಬೇಕು ಮೇಡಮ್. ಅವು ಇತ್ತಂದ್ರೆ ಅವನು 100% ಸಕ್ಸಸ್ ಆಗ್ತಾನೆ. ಒಂದ್ಸರಿ ಸಮಸ್ಯೆನ ಆಗ್ಬೋದು ಮೇಡಮ್. ಈಗ ಕ್ಲೈಮೇಟ್ ವಾತಾವರಣ ಎಕ್ದಮ್ ಬರಗಾಲ ಬೀಳ್ತೈತಿ, ಸಿಕ್ಕಾಪಟ್ಟೆ ಫ್ಲಡ್ ಆಗ್ತೈತಿ, ಮಳೆ ಹೊಡಿತವೆ, ಅವಾಗ ಸಮಸ್ಯೆ ಆಗ್ತೈತಿ. ಬಟ್ ಅವಾಗ ಹೆದರಬಾರ್ದು, ಯಾಕೆ ಯಾವಾಗಲೂ ಇರೋದಿಲ್ಲ ಅದು. ವರ್ಷದಲ್ಲಿ ಒಂದ್ಸತ ಅಥವಾ 5 ವರ್ಷದಲ್ಲಿ ಒಂದ್ಸಲ ಹಿಂಗೆ ಬರ್ತೈತಿ. ಅದಕ್ಕೆ ತಕ್ಕಂತೆ ನಾವು ಇದನ್ನ ಮಾಡ್ಕೊಂಡು ಬೇರೆ ಬೆಳೆಗಳನ್ನು ಬೆಳ್ಕೊಂಡು ಒಂದಕ್ಕೆ ಹೊಡ್ತಾ ಬಿದ್ದರೆ ಮತ್ತೊಂದು ಬೆಳೆಯಲ್ಲಿ ತಕ್ಕೋಬೋದು. ಅದಕ್ಕೆ ನಾನು ಹೇಳಿದೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದ್ರೆ ಸಮಗ್ರ ತೋಟಗಾರಿಕೆ ಮಾಡ್ಬೇಕಂತ ಹೇಳ್ತೀನಿ. ಕುರಿ ಸಾಕಾಣಿಕೆ ಇರ್ಬೇಕು, ಕೋಳಿ ಸಾಕಾಣಿಕೆ ಇರ್ಬೇಕು, ಆಮೇಲೆ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲಿ ಮೀನು ಸಾಕಾಣಿಕೆ ಮಾಡ್ಬೋದು. ಈ ಕಡೆ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡ್ಕೋಬೋದು, ಮನೆಗೆ ಬೇಕಾದ ಭತ್ತ ಬೆಳ್ಕೊಬೋದು. ಇವೆಲ್ಲ ಮಾಡ್ಕೊಂಡು ಸಫಿಷಿಯೆಂಟ್. ಈಗ ಒಂದು ಬೆಳೆ ಹಾಳಾಯ್ತು ಅಂದ್ರೆ ಒಂದು ಯಾವುದೋ ಕುರಿ ಸಾಕಾಣಿಕೊಂಡು ಕುರಿನ ಮಾಡ್ಕೊಂಡು, ಅಂದರೆ ಎಲ್ಲದಕ್ಕೂ ಎಫರ್ಟ್ ಬೇಕು ಮೇಡಮ್, ಇನ್ವಾಲ್ವ್. ಸುಮ್ಮನೆ ನಾವು ಮಾಡ್ತೀನಿ, ಯಾರೋ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ದುಡ್ಡು ಬರುತ್ತೆ ಅಂದ್ರೆ ಆಗಲ್ಲ. ಇಲ್ಲಿ ಏನೈತೆ ಮೇಡಮ್, ಮೊದಲು ನಾನು ಮಾಡ್ಬೇಕನ್ನೋ ಮನಸ್ಥಿತಿ ಬರ್ಬೇಕು, ತಾಳ್ಮೆ ಇರ್ಬೇಕು. ಆಮೇಲೆ ಇದು ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ, ಯಾಕಂದ್ರೆ ಕ್ಲೈಮೇಟ್ ಜೋಡಿ ನಾವು ಇದೆ. ಬಟ್ ಅದಕ್ಕೆ ಹೆದರಬಾರ್ದು. ಅದು ಯಾವತ್ತೂ ಒಂದು ದಿವಸ ಆಗ್ತೈತಿ, ಬಟ್ ಯಾವತ್ತೂ ಬರೋದಿಲ್ಲ. ಈಗ ಆಲಿಕಲ್ ಮಳೆ ಆಯ್ತು ಅಂತಂದ್ರೆ ಯಾವತ್ತೂ ಆಲಿಕಲ್ ಮಳೆ ವರ್ಷ ಹೊಡೆಯೋದಿಲ್ಲ, 5 ವರ್ಷಕ್ಕೊಮ್ಮೆ ಹಿಂಗೋ ಬರುತ್ತೆ. ಆಮೇಲೆ ಒಮ್ಮೊಮ್ಮೆ ಒಳ್ಳೆ ಬೆಳೆಗಳು ಬಂದ್ಬಿಡ್ತಾವೆ. ಈ ಬರಗಾಲ ಬಿದ್ದಾಗ ಒಳ್ಳೆ ಬೆಳೆ ಬರ್ತವೆ ಮೇಡಮ್, ಮಳೆಗಾಲ ಇದ್ದಾಗ ಚೆನ್ನಾಗಿ ಬೆಳೆ ಬರ್ತವೆ. ಬಟ್ ಅದನ್ನೆಲ್ಲ ಒಂದು ಅನುಭವ ಆಗ್ಬೇಕು ಮೇಡಮ್ ಕೃಷಿ ಒಳಗೆ. ಅನುಭವ ಆಯ್ತಂದ್ರೆ ಏನಾಗ್ತೈತಿ, ಕೈ ಬಿಡಲ್ಲ ಮೇಡಮ್. ಆಮೇಲೆ ಪ್ರತಿಯೊಂದನ್ನು ಖರೀದಿ ಮಾಡಿ ಮಾಡ್ಬೇಕಂತ ಆಗ್ಬಾರ್ದು. ಈಗ ಆಕಳ ಸಾಕಬೇಕು, ಯಾಕೆ ಆಕಳ ಸಾಕಿದಾಗ ನಮ್ಗೆ ಗೊಬ್ಬರ ಬೇಕು, ಅದನ್ನೆಲ್ಲ ಸ್ವಂತ ಇದೆ ನೋಡ. ಅದೇ ನಾವು ಗೊಬ್ಬರ ಪ್ರತಿ ಹೊರಗಡೆ ಅಂತಂದ್ರೆ ಖರ್ಚು ಜಾಸ್ತಿ ಆಗ್ತೈತಿ.
ಕುರಿ ಸಾಕೋಣ ಕುರಿದು ಗೊಬ್ಬರ ಸಿಗುತ್ತೆ ಮೇಡಮ್. ಇಂಥವೆಲ್ಲ ಅವನು ರೈತ ಅಳವಡಿಸ್ಕೊಂಡು ಮಾಡ್ಬೇಕನ್ನೋರು ಅವನ್ನೆಲ್ಲ ಪ್ಲಾನ್. ಆಮೇಲೆ ಎಷ್ಟೋ ಜನ ಸಕ್ಸಸ್ಫುಲ್ ರೈತರು ಇದಾರೆ, ಅವ್ರ ಹತ್ರ ಹೋಗಿ ನೋಡ್ಕೊಂಬರ್ಬೇಕು ಅವ್ರು ಹೆಂಗೆ ಸಕ್ಸಸ್ ಆಗಿದ್ದಾರೆ. ಅವ್ರು ಬಟ್ ಸಕ್ಸಸ್ ಆಗೋದು ಸುಮ್ಮನೆ ಆಗಿರಲ್ಲ ಮೇಡಮ್, ಎಫರ್ಟ್ ಹಾಕಿ ಸಕ್ಸಸ್ ಆಗಿರ್ತಾರೆ. ಕಷ್ಟಪಟ್ಟಿರ್ತಾರೆ, ಲಾಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಒಂದ್ಸರಿ ಅವರು ಅದನ್ನೆಲ್ಲ ನೋಡ್ಕೊಂಡ್ರೆ ಸಕ್ಸಸ್ ಆಗಿರ್ತಾರೆ. ಖಂಡಿತ ಸರ್. ಇನ್ನು ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಪ್ರೀಶಿಯಸ್ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಕೃಷ್ಣ ಸಿ ಉಕ್ಕುಂದ್ ಅವರ ಸಾಧನೆಯ ಹಾದಿ ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.